ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು. ಬೇರೆ ಎಂಥ ಕಾಯಿ ಪಲ್ಯಗಳು ಬೇರೆ, ಕ್ಯಾರೆಟ್, ಮೂಲಂಗಿ, ಹುಳ್ಳಿಕಾಯಿ, ಎಂತೆಂಥ ಕಾಯಿಗಳು ಬೇರೆ, ಎಂತೆಂಥ ಪಲ್ಯಗಳು ಬೇರೆ. ಅದ್ಭುತ ಅಲ್ವಾ? ಒಂದೊಂದು ಕಾಯಿ ಪಲ್ಯಗಳಲ್ಲಿ ಒಂದೊಂದು ಟೊಮಾಟೋಲು, ಒಂದೊಂದು ಈರುಳ್ಳಿನ ಒಂದೊಂದು ಥರ ರುಚಿ ದೇವರು ಕೊಡ್ತಾರೆ. ಅದಕ್ಕೆ ಸತ್ಯವೇದ ಗ್ರಂಥ ಕೀರ್ತನೆ ಬರೆಯಲ್ಪಟ್ಟಿದೆ, ಯೆಹೋವನು ಸರ್ವೋತ್ತಮನೆಂದು ಅನುಭವಿಸಿ ನೋಡಿದೀವಿ. ಈ ತಿಂತಾ ಇದ್ದಲ್ಲ ರುಚಿ, ದೇವರು ಅಷ್ಟು ರುಚಿಯಾಗಿದ್ದಾನೆ. ಬೇರೆ ಆತನನ್ನು ಅನುಭವಿಸ್ತೀವ ನಾವು. ನಾವೇನು ಅನ್ಕೋತೀವಿ ಅಂದರೆ ದೇವ್ರ ಕುರಿತು ನಮ್ಮ ತಪ್ಪು ಮಾಹಿತಿ ಏನಂದ್ರೆ ಬೇರೆ, ದೇವರು ನಮ್ಮ ಥರನೇ ಹುಡುಕ, ದೇವರು ನಮ್ಮ ಥರನೇ ಲುಚ್ಚ, ದೇವರು ನಮ್ಮ ಥರನೇ ಲಫಂಗ, ದೇವರು ನಮ್ಮ ಥರನೇ ವ್ಯಭಿಚಾರಿಗಳು ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದಕ್ಕೆ ಅಲ್ವಾ, ಅದಕ್ಕೆ ನಾವು ಹೀಗೆ ಆಡ್ತಾ ಇದ್ದೀವಿ. ದೇವರು ಒಂದು ವೇಳೆ ಎಂಥವನಂತ ನಿಮ್ಗೆ ಗೊತ್ತಾದ್ರೆ ಪ್ರತಿದಿನ ಜ್ವರದಿಂದ ಮಲಿಕೋತೀರ ನೀವು, ತಲೆಗೆ ಬಟ್ಟೆ ಹಾಕೋಬೇಕಾಗಿದೆ ನೀವು. ದೇವರು ಎಂಥವಂತ ಗೊತ್ತಾಗ ಅಂತ ಭಯಂಕರನಾಗಿದ್ರು ನಾವು ಮಾಡಿದಂಥ ತಪ್ಪುಗಳಿಗೆ ತಕ್ಕ ಶಿಕ್ಷೆಯನ್ನು ದೇವರು ಕೊಡದೆ ಕ್ಷಮಿಸ್ತಾ ಬರ್ತಾ ಇದ್ದಾರೆ. ಇಂದೆಲ್ಲ ನನ್ನ ಮಗನು ಬದಲಾಗ್ತಾನೆ, ಇಂದೆಲ್ಲ ನಾಳೆ ಮಗ ದುಷ್ಟತನವನ್ನು ಬಿಟ್ಟು ನನ್ನ ಹತ್ರ ಬರ್ತಾನೆ ಅಂತ ದೇವರು ಯೆಶಾಯನ ಪ್ರವಾದನೆ ಗ್ರಂಥ 65ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ನಾವೆಲ್ಲ ಕೈ ಚಾಚಿ ನಿಂತಿದ್ದಾರಂತೆ. ಈಗಲಾದರೂ ನಿಮ್ಮ ಬಟ್ಟೆಗಳನ್ನೆಲ್ಲ, ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನನ್ನ ಬಳಿಗೆ ಬಂದಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನತನು ದುರಾಲೋಚನೆಯನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿ ಬರಲಿ ಅಂತ ದೇವರು ಕಾಯ್ತಾ ಇದ್ದಾನೆ ನಮಗೋಸ್ಕರ. ಅದಕ್ಕೆ ತಿನ್ನುವಂಥ ಆಹಾರ 3 ಟೈಮ್ ಆಹಾರ ಇದೆ. ಅಕ್ಕಿ ಬೆಳೀತಾ ಇದ್ದಾರೆ ದೇವರು. ಅಕ್ಕಿ ಬೆಳೆಸೋದಕ್ಕೆ ಭೂಮಿಗೆ ಅಪ್ಪಣೆ ಕೊಟ್ಟಿದ್ದಾರೆ ನೋಡಿ. ಅದೇ ಹೇಳುತ್ತೆ ಅಲ್ವಾ, ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ಜಾತಿ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು. ಜಾತಿ ಅಂದ್ರೆ ನಾವು ಈ ಜಾತಿ ಅನ್ಕೋಬಾರ್ದು, ಮನುಷ್ಯರಿಗೆ ಸಂಬಂಧಪಟ್ಟಂತ ಜಾತಿ ಅನ್ಕೋಬಾರ್ದು. ನಾನು ಅವಾಗಲೇ ಹೇಳಿದಲ್ಲ, ಮಾವಿನ ಹಣ್ಣಿಗೆ ಮಾವಿನ ಹಣ್ಣಿನಲ್ಲಿ ಒಂಥರ ಇರುವಂಥ ಒಂದು ಜಾತಿಗೆ ಅನುಸಾರವಂತ ಹಣ್ಣುಗಳಿರ್ತದೆ. ಬಾದಾಮಿ ಅಂದರೆ ಬಾದಾಮಿಗೆ ಸಂಬಂಧಪಟ್ಟಂಥ ಹಣ್ಣುಗಳಿರ್ತದೆ. ತೋತಾಪುರಿ ಅಂದರೆ ತೋತಾಪುರಿಗೆ ಸಂಬಂಧಪಟ್ಟಂಥ ಅದರಲ್ಲಿ ಕೆಲವೊಂದು ಚೇಂಜಸ್ಗಳಿರುತ್ತೆ, ರುಚಿಗಳು ಬೇರೆ ಬೇರೆ ಥರ ಇರುತ್ತೆ. ಅದೇ ರೀತಿ ಇದೇನಾಗಿದೆ ಅಂದರೆ ಅವುಗಳ ಜಾತಿಗನುಸಾರವಾಗಿ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು ಉಂಟಾದವು. ತಮ್ಮ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ಹಣ್ಣಿನ ಮರಗಳು, ಹಣ್ಣು ಪ್ರೇರೆ, ಹಣ್ಣು ನಾವೇನು ಮಾಡ್ತೀವಿ? ಹಣ್ಣು ದೇವರಿಗೆ ತುಂಬ ಇಷ್ಟ. ಈ ಆಪಲ್ಲು, ಈ ಮೋಸಂಬಿ, ಈ ಕಿತ್ಲೆ ಹಣ್ಣು ಅಂತ ದೇವ್ರು ಕೊಡ್ತೀವಿ. ಅಲ್ಲ, ದೇವ್ರು ನನಗೆ ಕೊಟ್ಟಿರೋದು ಭಿಕ್ಷೆ, ನಿನಗಪ್ಪ ಇದು ಪುಟ, ನೀನ್ ತಿಂದು ಚೆನ್ನಾಗಿರುವಂತ ದೇವ್ರು ಏನ್ ಮಾಡಿದ್ದಾರೆ? ದೇವರು ನಮಗೆ ಬೀಜ ಬಿಡುವ ಹಣ್ಣಿನ ಮರಗಳನ್ನು ಕೊಟ್ಟಿರೋದು ನಮಗೆ. ಮತ್ತೆ ನಾವಿದನ್ನು ತೆಗೆದುಕೊಂಡು